ಇಂಥ ಬೆಂಗಳೂರು ರಾಜಧಾನಿಲಿ ಖುಷಿಯಾಗಿದ್ದೀರಲ್ಲ, ನೆಮ್ಮದಿ ಕಳ್ಕೊಂಡೆಲ್ಲ ಬಿಸ್ನೆಸ್ ದುಡ್ಡು ಅಂತ ಎಲ್ಲ ಮನಸ್ಥಿತಿ ಎಲ್ಲ ಹಾಳಾಗೋಗಿದೆ. ಎಂಜಾಯ್, ಈ ಲೈಫ್ ಸಿಗಲ್ಲ ಮತ್ತೆ ಏನಣ್ಣ. ಹೌದು, ಕಳ್ಕೊಂಡ್ವಿ ನಾವು. ಒಂದೊಂದು 5,000 ಕಮ್ಮಿ ಮಾಡೋಣ. 130 1,30,000 ರೂಪಾಯಿ ಮಾಡ್ಕೊಡೋಣ ಅಣ್ಣ. 7 ಸೀಟರ್ ಅಂದ್ರೇನೆ ಡಿಮ್ಯಾಂಡು, ಅದರಲ್ಲೂ ಎರಟಿಗೆ ಅಂದ್ರೆ ಟಾಪ್ ಮೋಸ್ಟ್ ಡಿಮ್ಯಾಂಡ್ ಗಾಡಿ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಅಂದ್ರೆ ಇನ್ನೂ ಡಿಮ್ಯಾಂಡ್. 11 ಮಾಡಲು ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ರೇಟ್ ಬರೀ 85,000. 85,000. ಬನ್ನಿ, ಇನ್ನ 5,000 ಹೆಚ್ಚು ಕಡಿಮೆ ಮಾಡಿ 80,000 ರೂಪಾಯಿ ಕೊಡ್ತೀನಿ ಬನ್ನಿ ಅಣ್ಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ನೋಡ್ತಾ ಇದೀವಿ, ಇದ್ರ ಡೀಟೇಲ್ಸ್ ಸರ್. ಬರೀ 2 ಲಕ್ಷ ಕೊಡ್ತೀನಿ ಸರ್. ಇದು 1,55,000 ರೂಪಾಯಿ. ಲೋನ್ ಆಗೋ ಗಾಡಿನೂ ಇದಾವ ಸರ್. ಅಣ್ಣ 11 ಮಾಡಲು ಸಿಂಗಲ್ ಓನರ್ ವ್ಯಾಗನರ್ 2,35,000. ಅಣ್ಣ ಆಟೋಮೆಟಿಕ್ ಕ್ಲೈಂಬರ್. ಹೌದು ಸರ್. ಏನ್ ರೇಟ್ ಹೇಳ್ತಾ ಇದೀರಾ ಇದನ್ನ ಸರ್? 3,70,000 ರೂಪಾಯಿ. ನೆಗೋಷಿಯಬಲ್ ಫೈನಲ್ ಆಗಿ. ಅಣ್ಣ CS ಬೇಕು ಅನ್ನೋರಿಗೆ 2 ಇದೆ. ಇದು VXI, ಅದು VXI, ಇದು ZI. ಐಟನ್ಗೆ ಡಿಮ್ಯಾಂಡ್ ಇದೆ ಅನ್ಬಿಟ್ಟು ನೋಡಿ ಸರ್. ಪ್ರೆಸೆಂಟ್ 4 ಗಾಡಿ ತರಿಸಿದೀವಿ. ಕಸ್ಟಮರ್ಗೆ ಆಟೋಮೆಟಿಕ್ ಬೇಕಾ, ಮ್ಯಾನ್ಯುವಲ್ ಬೇಕಾ, ಯಾವ ಗಾಡಿ ಬೇಕೋ ಬೇಕಾದ್ರೆ ಕೊಡೋಣ ಬನ್ನಿ ಸರ್. ಸರ್, ಕಸ್ಟಮರ್ಗಳು ಎಲ್ಲೆಲ್ಲ ಹೋಗಿ ಒಂದೊಂದು ಗಾಡಿಗೆ 55,000 ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಬನ್ನಿ ಸರ್, ನಾವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಮ್ಮ ನೆಕ್ಸಾ ಕಾರ್ಸಿಗೆ ಬಂದು ಒಂದ್ಸಾರಿ ವಿಸಿಟ್ ಕೊಡಿ ಸರ್. ಸರ್, ಇದು ಡೀಸೆಲ್ 15 ಮಾಡಲು ಸೆಕೆಂಡ್ ಓನರ್, ಅದರಲ್ಲೂ LT ಟಾಪ್ ಅಂಡ್ ಮಾಡಲು ದುಡಿಯೋ ಅಂತ ಗಾಡಿ. ಬರೀ 1,45,000. 1,05,000 ರೂಪಾಯಿ ಕೊಡೋಣ ಬನ್ನಿ ಸರ್. 2024 ಮುಗಿತಾ ಬಂತು, 2025 ಬರ್ತಾ ಇದೆ. ನಮ್ಮಲ್ಲೂ ಸ್ಟಾಕ್ ಖಾಲಿ ಆಗ್ತಾ ಇದಾವೆ. ಬನ್ನಿ ಸರ್, ಇವಾಗಿರೋ ಸ್ಟಾಕ್ ಖಾಲಿ ಮಾಡೋಣ. ನೆಕ್ಸ್ಟ್ ಹೊಸ ವರ್ಷಕ್ಕೆ ಹೊಸ ಗಾಡಿಗಳು ತರ್ಸನ್ ಬನ್ನಿ ಸರ್. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಬರೀ 95,000 ರೂಪಾಯಿ ಆಗುತ್ತೆ ಸರ್. ಇದುವರೆಗೂ 100 ವಿಡಿಯೋ ನೋಡಿರ್ತಾರೆ ಕಸ್ಟಮರ್. ಆ ವಿಡಿಯೋ ಬಿಟ್ಬಿಡಿ. ಇವಾಗ ಈ ಸಾರಿ ಫಸ್ಟ್ ಟೈಮ್ ಇವಾಗ ಮಾಡಿರ್ತೀವಲ್ಲ ವಿಡಿಯೋ, ಈ ವಿಡಿಯೋ ನೋಡಿ ಸರ್. ಗಾಡಿಗಳು ಯಾವ ಕಂಡೀಷನ್ ಆಗಿರ್ತವೆ, ಏನ್ ರೇಟ್ ಅಲ್ಲಿ ಸಿಗ್ತವೆ, ಏನ್ ರೇಟ್ ಹೇಳಿದೀನಿ, ಅದಕ್ಕಿನ್ನೂ ನೆಗೋಷಿಯಬಲ್ ಮಾಡ್ಕೊಡೋಣ ಬನ್ನಿ ಸರ್. ನಮ್ಮ ನೆಕ್ಸಾ ಕಾರ್ಗೆ ಪಕ್ಕ ಸರ್. 3,85,000 ಮಜಾ ಆಯ್ತು ಸರ್. ನಮಗೂ ಅದೇ ಕಾರ್ ವಿಡಿಯೋ ಮಾಡಿ 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 ಬೋರ್ ಬಂದ್ಬಿಟ್ಟೈತೆ. ಮೂರ್ತಿ ಅಣ್ಣ ಚೆನ್ನಾಗಿದ್ದೀರಾ? ಆರಾಮ್ ಸರ್. ನಗುಮುಖದ ಮೂರ್ತಿ ಅಣ್ಣ ಅಂತಾನೆ ಕರಿಬೋದು ನಿಮ್ಮನ್ನ. ಇರ್ಬೇಕು ಸರ್, ಯಾವಲ್ಲ ನಗ್ತಾ ಇರ್ಬೇಕು, ಏನೇ ಕಷ್ಟ ಇರ್ಲಿ ಅಲ್ವಾ. ಡ್ಯೂಟಿಗೆ ಅಂತ ಬಂದಾಗ ಅದ್ರಲ್ಲೂ ಖುಷಿಯಾಗಿರ್ಬೇಕು. ಕಸ್ಟಮರ್ ಹತ್ರ ನಗ್ನಗ್ತಾ ಮಾತಾಡ್ಸ್ಬೇಕು. ತಗೊಳ್ತಾರ ಬಿಡ್ತಾರ ಸೆಕೆಂಡ್ರಿ. ನಮ್ ಡ್ಯೂಟಿ ಏನಿದೆಯೋ ನಗ್ನಗ್ತಾ ನಾವು ಡ್ಯೂಟಿ ಮಾಡ್ಬೇಕು ಅಷ್ಟೇ. ವ್ಯೂ ಚೆನ್ನಾಗಿದೆ ಅಲ್ಲ. ಅಲ್ಲೂ ಕಾರ್ ನಿಲ್ಸಿದ್ರ, ಇಲ್ಲೂ ಕಾರ್ಗಳು ನಿಲ್ಸಿದ್ರ. ಅಲ್ಲಿ ವೆಹಿಕಲ್ಗಳೆಲ್ಲ ಹೋಗ್ತಾ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂಥರ ಕಲರ್ ವಿಡಿಯೋನೇ ಒಂಥರ ಅದ್ಭುತವಾಗಿದೆ. ಇಂಟ್ರೊಡಕ್ಷನ್ ಮಾಡ್ತಾ ಇರೋದು ಅಷ್ಟೇ. ಬೇಗ ಕಂಟೆಂಟ್ ಬಂದ್ಬಿಡ್ತೀನಿ. ಯಾರೆಲ್ಲ ಕಾರ್ ತಗೋಬೇಕಂತ ಇದೀರೋ ಅಣ್ಣ, ಯಾವ ಮಾಡಲ್ ಮೇಲೆ ಲೋನ್ ಆಗುತ್ತೆ ಸರ್? ಅಬೌಟ್ 2012 ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಆಗುತ್ತೆ. ಅಣ್ಣ ಪೋಲೋ ಎಷ್ಟಿದಾವ ಅಣ್ಣ? ಸರ್, ಪೋಲೋ 2 ಇದಾವೆ. ಆಲ್ಟೋ ಒಂದು 4 ಗಾಡಿ ಇದಾವೆ. ಸ್ಯಾಂಟ್ರೋ ಒಂದು 3 ಗಾಡಿ ಇದಾವೆ. ಈಕೋ 1 ಗಾಡಿ ಇದೆ. ಡಿಸೈರ್ ಅಲ್ಲಿ ಒಂದು 3 ಗಾಡಿ ಇದಾವೆ. ಶಿಫ್ಟ್ ಅಲ್ಲಿ ಒಂದು 4-5 ಗಾಡಿ ಇದಾವೆ. ಎರಿಟಿಗಾ ಒಂದು 3 ಗಾಡಿ ಇದಾವೆ. ಸೆಲೋರಿಯಾದಲ್ಲಿ ಒಂದು 4 ಗಾಡಿ ಇದಾವೆ. I10 ಅಲ್ಲಿ 5 ಗಾಡಿ ಇದಾವೆ. ಬೀಟ್ ಅಲ್ಲಿ 2 ಗಾಡಿ ಇದಾವೆ. ಓವರ್ ಆಲ್ ಪೆಟ್ರೋಲ್ ಗಾಡಿಗಳು ಎಷ್ಟಿದೆ ಟೋಟಲ್? ಸರ್, ಪೆಟ್ರೋಲ್ ಗಾಡಿಲಿ ಹೆಚ್ಚು ಕಡಿಮೆ ನಿಮಗೆ ಒಂದು 35-40 ವೆಹಿಕಲ್ಸ್ ಇದಾವೆ. ಡೀಸೆಲ್ ಗಾಡಿಗಳು ಒಂದು 20+ ಇದಾವೆ. ಅಷ್ಟಲ್ವಣ? ಎಲ್ಲಿ ಬರ್ಬೇಕು ನೆಕ್ಸ್ಟ್ ಕಾರ್ಸ್ಗೆ? ಸರ್, ಏನಿಲ್ಲ ಸರ್, ನಮ್ಮೂರ ನಾಗರಬಾವಿಲಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ನಮ್ ನೆಕ್ಸಾ ಕಾರ್ ಬೋರ್ಡ್ ಕಾಣಿಸುತ್ತೆ. ಸೀದಾ ನಮ್ಮ ಶೋರೂಮ್ ಅಷ್ಟೇ. ಸ್ಟಾರ್ಟ್ ಮಾಡೋಣ. ಖಂಡಿತ ಮಾಡೋಣ. ಆಲ್ಮೋಸ್ಟ್ ಕಾಮ್ ಆಗಿ ಆರಾಮಾಗಿ ಮಾಡೋಣ. ಹೌದು ಸರ್, ಅಲ್ವಾ? ಮೇನ್ ಅದೇ ಮಾಡೋಣ. ಅಣ್ಣ 7 ಸೀಟರ್ ಅಂದ್ರೇನೆ ಡಿಮ್ಯಾಂಡು, ಅದರಲ್ಲೂ ಎರಟಿಗೆ ಅಂದ್ರೆ ಟಾಪ್ ಮೋಸ್ಟ್ ಡಿಮ್ಯಾಂಡ್ ಗಾಡಿ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಅಂದ್ರೆ ಇನ್ನೂ ಡಿಮ್ಯಾಂಡ್. ಆತರನಾ? ಖಂಡಿತ. ಮತ್ತೆ ಎರಟಿಗೆ ಡೀಟೇಲ್ಸ್ ಸರ್, 17 ಮಾಡಲು ಸಿಂಗಲ್ ಓನರ್ VDI, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಅದರಲ್ಲೂ 7 ಸೀಟರ್ ವೆಹಿಕಲ್, ಗುಡ್ ಕಂಡೀಷನ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಕಸ್ಟಮರ್ ಕೋಟಿಗೆ ಒಂದು 7,50,000 ಹೇಳ್ತಾರೆ ಸರ್. ಒಂದು 7,30,000 ರೂಪಾಯಿ ಮಾಡೋಣ ಸರ್. 7,30,000 2017 ಮಾಡಲು VDI ಡೀಸೆಲ್ ವೇರಿಯಂಟ್. ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತಾ? ನೆಗೋಷಿಯಬಲ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಯಾಕಂದ್ರೆ ಕ್ರಿಸ್ಮಸ್ ಬಂತು, ಹೊಸ ವರ್ಷ, ನೆಗೋಷಿಯಬಲ್ ಇಲ್ಲ ಅಂತಂದ್ರೆ ಕಸ್ಟಮರೇ ಬರಲ್ಲ. ಆತರನಾ? ಖಂಡಿತ ನೆಗೋಷಿಯಬಲ್ ಆಗುತ್ತೆ. ನೋಡಿ, ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ಅದೇ ರೀತಿ ತುಂಬಾ ಗಾಡಿಗಳು ಮಾಡಿಸ್ಕೊಡೋಣ ಸರ್. ಲೋನ್ 17 ಮಾಡಲ್ ಆಗ್ಲೇಬೇಕು. 12 ಮಾಡಲ್ ಮೇಲೆ ಎಲ್ಲ ಹೋಗುತ್ತಲ್ವಾ? ಕಸ್ಟಮರ್ ಎಲ್ಲರೂ ಕ್ಯಾಶ್ ಅಲ್ಲೇ ಬರಲ್ಲ. ನಮಗೆ ಲೋನ್ ಫೆಸಿಲಿಟಿ ಇದೆಯಾ ಅಂತ ಕೇಳ್ತಾರೆ. ಖಂಡಿತ ಮಾಡಿಸ್ಕೊಡೋಣ. ನೆಕ್ಸ್ಟ್ ಕಾರ್ಸ್ ಅಲ್ಲಿ ಲೋನ್ ಕೂಡ ಅವೈಲೇಬಲ್. ಖಂಡಿತ ಮಾಡಿಸ್ಕೊಡೋಣ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ 2 ಇನೋವಾಗಳಿದಾವೆ ನೋಡ್ತಾ ಇದೀರಾ. ಅಲ್ಲೊಂದಿದೆ, ಇಲ್ಲೊಂದಿದೆ. ಇದ್ರ ಡೀಟೇಲ್ಸ್ ಅಣ್ಣ? ಸರ್, ಇದು ಬಂದು 18 ಮಾಡಲು ಸೆಕೆಂಡ್ ಓನರ್ Z ವರ್ಷನ್, ಫುಲ್ ಟಾಪ್ ಅಂಡ್ ಮಾಡಲು. ತುಂಬಾ ಚೆನ್ನಾಗಿದೆ ಗಾಡಿ. ಓಡಿರೋದೇ 82,000 ಕಿಲೋಮೀಟರ್. ಗಾಡಿ ಟಾಪ್ ಆಗೈತೆ. ಎಕ್ಸಲೆಂಟ್ ಕಂಡೀಷನ್ ಆಗೈತೆ ಸರ್ ಗಾಡಿ. ಇದು ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದು 20 ಲಕ್ಷ ಹೇಳ್ತಾರೆ ಕಸ್ಟಮರ್. ಒಂದು 19,500 ಲಕ್ಷಕ್ಕೆ ವ್ಯವಸ್ಥೆ ಮಾಡೋಣ. 19,500 ಲಕ್ಷಕ್ಕೆ 18 ಮಾಡಲು Z ವರ್ಷನ್ ಡೀಸೆಲ್. ಎಷ್ಟು ಸೀಟರ್ ಗಾಡಿ ಇದು ಸರ್? 7 ಸೀಟರ್ ವೆಹಿಕಲ್. 7 ಸೀಟರ್ ವೆಹಿಕಲ್. ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೊಳ್ಳಿ.
ಯಾರಿಗಾದ್ರೂ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಲೋನು ಕೂಡ ಆಗುತ್ತೆ, ಡೀಸೆಲ್ ವೇರಿಯಂಟು. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಇನೋವಾ ಇದೆ, ಅದಲ್ಲ ಈ ಕಲರ್ಲು ಕೂಡ ಅವೈಲಬಿಲಿಟಿ ಇದೆ. ಇದ್ರ ಡೀಟೇಲ್ಸ್ ಅಣ್ಣ? ಸರ್ ನಮಗೆ Z ವರ್ಷನ್ ಬೇಡ, G ವರ್ಷನ್ ಬೇಕು ಅಂತ ಕೇಳಿ ಸರ್, ಕೊಡೋಣ. ನಮ್ಮಲ್ಲಿ ನೆಕ್ಸಾ ಕಾರಿಗೆ ಬರಲಿ. 18 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. 1,43,000 ಕಿಲೋಮೀಟರ್ ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಆ ಗಾಡಿ ಏನ್ ಕಂಡೀಷನ್ ಆಗಿದೆಯೋ ಅದೇ ಕಂಡೀಷನ್ ಅಲ್ಲಿ ಈ ಗಾಡಿನೂ ಕೂಡ ಇದೆ ಸರ್. ಏನ್ ರೇಟ್ ಹೇಳ್ತಾರೆ ಸರ್? ಇದು ಬರೀ 17.5 ಲಕ್ಷ. 17.5 ಲಕ್ಷ. ಬನ್ನಿ ಸರ್, ಇನ್ನ 25,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ, ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಮಾಡಿಸ್ಕೊಡೋಣ. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸಿಯಾಸ್ ಕೂಡ ಇದೆ, ಇದ್ರ ಡೀಟೇಲ್ಸ್? ಸರ್ ಸಿಯಾಸ್ ಅಲ್ಲಿ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಎರಡು ಒಂದೇ ಕಲರ್. ಒಂದು ZDI ಪ್ಲಸ್ ಇದೆ, ಒಂದು VXI ಇದೆ. ಅದು ZDI ಪ್ಲಸ್, ಇದು VXI. ಇದು VXI. ಇದು ಪೆಟ್ರೋಲ್, ಅದು ಡೀಸೆಲ್. ಇದು ಪೆಟ್ರೋಲ್, ಅದು ಡೀಸೆಲ್. ಇದು 17 ಮಾಡಲು ಸೆಕೆಂಡ್ ಓನರ್, ಡೆಲ್ಟಾ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಗುಡ್ ಕಂಡೀಷನ್ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಒಳ್ಳೆ ಕಂಪ್ನಿ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಇದೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಏನ್ ರೇಟು ಸರ್? ಇದು 5,55,000 ರೂಪಾಯಿಗೆ ಆಗುತ್ತೆ. ಅದರಲ್ಲೂ ನೆಗೋಷಿಯಬಲ್, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಕಾಂಟೇಬಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇದ್ರಲ್ಲಿ ಕಂಪ್ಲೀಟ್ ಆಗಿರೋದು ಮ್ಯಾಗ್ವೆಲ್, ಏರ್ ಬ್ಯಾಗ್, A to Z ಏನೇನು ಫೀಚರ್ಸ್ ಬೇಕೋ ಎಲ್ಲ ಬಂದ್ಬಿಡುತ್ತೆ. ಸರ್ ZDI ಪ್ಲಸ್, ಸಾರಿ 15 ಮಾಡಲು ಸೆಕೆಂಡ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗು. ಗಾಡಿನ ಗುಡ್ ಕಂಡೀಷನ್ ಆಗೈತೆ. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಜನ ಟಾಪ್ ಅಂಡ್ ಮಾಡಲ್ ಗಾಡಿ ಕೇಳ್ತಾರೆ, ಅದರಲ್ಲೂ ಡೀಸೆಲ್ ಗಾಡಿ ಕೇಳ್ತಾರೆ. ಬನ್ನಿ ಸರ್, 5,60,000 ರೂಪಾಯಿ ಕೊಡೋಣ. ಯಾವ ಮಾಡಲ್ ಅಂದ್ರಿ ಸರ್? 15 ಮಾಡಲು ಸೆಕೆಂಡ್ ಓನರ್ ಗಾಡಿ. ZDI ಪ್ಲಸ್ 5,50,000 ರೂಪಾಯಿ ಕೊಡೋಣ. ಬನ್ನಿ, ಅದೇ ಫೈನಲ್ ಬರ್ಲಿ ಸರ್. ಕಸ್ಟಮರ್ ಓಕೆ ಆದ್ರೆ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಇನ್ನೊಂದು ಆಪಲ್ ಶಾಪ್ ನಾವು ಕೊಡ್ತಾ ಇರೋದೇ ಆಫರ್ ಅಲ್ಲಿ ಕೊಡ್ತಾ ಇದೀವಿ. ಅದರಲ್ಲೂ ಇನ್ನು ಹೆಚ್ಚು ಕಡಿಮೆ ಅಂದ್ರೆ ಒಂದು 5,000 ಹೆಚ್ಚು ಕಡಿಮೆ ಮಾಡಬಹುದು ಅಷ್ಟೇ. ಫೈನಲ್ ಟು ಫೈನಲ್ ಹೇಳಿದ್ರೆ ಕಸ್ಟಮರ್ ಯಾರು ಬರೋದಿಲ್ಲ. ಹೌದು. ಇದ್ರ ಡೀಟೇಲ್ಸ್ ಸರ್? ಇದು 2020 ಮಾಡಲು ಸಿಂಗಲ್ ಓನರ್, 1 ಲಕ್ಷ ಓಡಿದೆ. ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅದರಲ್ಲೂ ತುಂಬಾ ಜನ ಪೆಟ್ರೋಲ್ ಗಾಡಿ ಕೇಳ್ತಾರೆ. VXI ಆಪ್ಷನಲ್ಲು, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 5,75,000 ರೂಪಾಯಿ ಆಗುತ್ತೆ. ಇದು ಫೈನಲ್ ರೇಟು 5,75,000. ಹೌದು, ಅದೇ ಫೈನಲ್. ಅದಕ್ಕಿಂತ ಕಡಿಮೆ ಕೇಳಬೇಡಿ. ಕಸ್ಟಮರ್ 6 ಲಕ್ಷ ಹೇಳ್ತಿದ್ರು, 5,75,000 ರೂಪಾಯಿ. ಅಣ್ಣ, ಈ ಲೈನಲ್ಲಿ ಫುಲ್ ಸ್ಯಾಂಟ್ರೋ ನಿಲ್ಸಿದ್ವಿ ಲಾಸ್ಟ್ ಟೈಮ್, ಎಲ್ಲ ಸೋಲ್ಡ್ ಔಟ್ ಸರ್. ಎಲ್ಲ ಸೋಲ್ಡ್ ನಮ್ಮಲ್ಲಿ, ಯಾಕೆಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಲ್ವಾ, ಹಂಗಾಗಿ ಎಲ್ಲ ಸೋಲ್ಡ್. 3 ಗಾಡಿ ಲಾಸ್ಟ್ ಟೈಮ್ ನೀವು ವಿಡಿಯೋ ಮಾಡಿದಾಗ 3 ಸ್ಯಾಂಟ್ರೋ ಆಯ್ತು. 3ರಲ್ಲಿ ಒಂದೇ ಗಾಡಿ ಇರೋದು. ಇದು ಸರ್, ಇದು ಬಂದು 2008 ಮ್ಯಾನುಫ್ಯಾಕ್ಚರಿಂಗ್, 9 ರಿಜಿಸ್ಟ್ರೇಷನ್, GL, AC, ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. ವಿತ್ LPG ಕೂಡ ಇದೆ. 29 ವರೆಗೂ FC ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 1,55,000 ರೂಪಾಯಿ ಕೊಡೋಣ ಸರ್. LPG ರನ್ನಿಂಗ್ ಇದೆಯಾ? ಖಂಡಿತ ಇದೆ ಸರ್. ಬರೀ 1,55,000. 1,55,000 ಆನ್ ಟೇಬಲ್ ಬನ್ನಿ, ಇನ್ನೂ ನೆಗೋಷಿಯಬಲ್. ಗುಡ್ ಕಂಡೀಷನ್ ಗಾಡಿ ಸರ್. ನೆಕ್ಸ್ಟ್ ವ್ಯಾಗನರ್ ಸ್ಟ್ಯಾಂಗ್ರೆ ಅಲ್ಲ ಇದು? ಸರ್ ಇಲ್ಲ, ಸ್ಟಿಂಗ್ರೆ ಅಲ್ಲ, ಇಲ್ಲ ಮಾಮೂಲಿ. ಹೌದು. ಹೇಳಿ ಡೀಟೇಲ್ಸ್. 2011 ಮಾಡಲು ಸಿಂಗಲ್ ಓನರ್, 84,000 ಜಿನಿಯನ್ ಮೀಟರ್. ಇದು ಕೂಡ ವಿತ್ LPG ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಕಡಿಮೆನೂ ಓಡಿದೆ, ಗಾಡಿನೂ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 2,50,000 ಹೇಳ್ತಾರೆ. ಫೈನಲ್ ಟು ಫೈನಲ್ ಬಂದು 2,35,000 ರೂಪಾಯಿ ಆಗುತ್ತೆ. 2,35,000 35,000 ಹೇಳ್ತಾರೆ. ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಬರ್ಲಿ ಸರ್, ಫಸ್ಟ್ ಗಾಡಿ ನೋಡ್ಕೊಳ್ಳಿ. ಕಸ್ಟಮರ್ಗೆ ಇಷ್ಟ ಆಯ್ತು ಅಂದ್ರೆ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಕ್ವಿಡ್ ಕ್ಲೈಂಬರ್ ಆಟೋಮೆಟಿಕ್ ಅಲ್ಲ ಸರ್? ಕ್ವಿಡ್ ಕ್ಲೈಂಬರ್ ಬಂದು ಆಟೋಮೆಟಿಕ್, 18 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 28,000 ಓಡಿದೆ. ಗಾಡಿ ಮಾತ್ರ ತುಂಬಾ ಮಾಡಲು ಸಿಂಗಲ್ ಓನರ್, ಕೇವಲ 28,000 ಕಿಲೋಮೀಟರ್ ಓಡಿದೆ. ಹೌದು. ಏನ್ ರೇಟ್ ಹೇಳ್ತಾ ಇದ್ದೀರಾ? ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ತಗೊಂಡು ಕಸ್ಟಮರು ಏನು ಮಾಡಿಸ್ತಾರೆ ಏನಿಲ್ಲ, ಅವರು ಮನಸ್ಸು ಸಮಾಧಾನಕ್ಕೆ ಒಂದು ಆಯಿಲ್ ಸರ್ವಿಸ್ ಒಂದು ಮಾಡಿಸ್ಕೊಬೇಕು. ಫಸ್ಟ್ ಕ್ಲಾಸ್ ಆಗಿದೆ ಸರ್ ಗಾಡಿ ಬಂದು. ಇದು ಫೈನಲ್ ಟು ಫೈನಲ್ ಬಂದು 3,70,000 ರೂಪಾಯಿಗೆ ಆಗುತ್ತೆ. 3,70,000ಗೆ 2018 ಮಾಡಲ್ಲ. ಹೌದು ಸರ್, ಸಿಂಗಲ್. ಅದರಲ್ಲೂ ಕ್ಲೈಂಬರು, ಆಟೋಮೆಟಿಕ್ ಗಾಡಿ ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಸೆಲ್ಯೂರಿಯೋ ಬೇಕಂದ್ರೆ ಸೆಲ್ಯೂರಿಯೋ ಕೂಡ ಇದೆ. ಇದು ಅಣ್ಣ ಪೆಟ್ರೋಲ್ ಡೀಸೆಲ್ ಆಯ್ತು ಸರ್? ಪೆಟ್ರೋಲ್. ಸೆಲಾರಿಯೋ ಬಂದು 2014 ಮಾಡಲು ಸಿಂಗಲ್ ಓನರು, 64,000 ಓಡಿದೆ. VXI, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ. ಗಾಡಿ ಕೂಡ ಇದು ಎಕ್ಸಲೆಂಟ್ ಆಗೈತೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಏನ್ ರೇಟ್ ಸರ್? 3,65,000 ಕಸ್ಟಮರ್ ಕೋಟ್. 14 ಮಾಡಲು ಗಾಡಿ ಹೇಗಿದೆ ನೋಡಿ ಸರ್. ಒಂದ್ಸಾರಿ ಇಂಟೀರಿಯರ್ ತೆಗೆದು ನೋಡಿ ಸರ್. ಓಪನ್ ಮಾಡಿ ನೋಡಿ ಸರ್.
ಚೆನ್ನಾಗಿದೆ ಸೀಟು ಎಲ್ಲ ಒಂದು ರನ್ನಿಂಗ್ ಮಾಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ. ಒಂದ್ಸಾರಿ ಸ್ಟಾರ್ಟ್ ಮಾಡಿ ನೋಡ್ಬಿಟ್ರೆ ಗಾಡಿ ಬಿಡಬಾರ್ದು. ರೇಟ್ ಅಲ್ಲಿ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡೋಣ. 3,60,000 ಫೈನಲ್ ಅಲ್ಲ, 3,50,000 ರೂಪಾಯಿ ಕೊಡೋಣ ಸರ್. 3,50,000 ಇನ್ನೂ 5,000 ಕಮ್ಮಿ ಮಾಡ್ತೀನಿ ಬನ್ನಿ ಸರ್. 3,45,000 ರೂಪಾಯಿ. 3,45,000 ನೋಡಿದ್ರಲ್ಲ. VXi 14 ಮಾಡಲಿ, ಯಾರಿಗಾದ್ರೂ ಸೆಲ್ಯೂರಿಯೋ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸೆಲ್ಯೂರಿಯೋ ಅಲ್ವಾ ಅಣ್ಣ ಇದು? ಸರ್ ಸೆಲೋರಿಯೋ ಇದನ್ನು ಆಟೋಮೆಟಿಕ್ ಮ್ಯಾನ್ಯುವಲ್. VXi ಆಟೋಮೆಟಿಕಾ ಸರ್? ಇಲ್ಲ ಮ್ಯಾನ್ಯುವಲ್. ಯಾವ್ದಿದು? VXi ಎರಡಿದೆ, ಅಲ್ಲೂ ಇದೆ ಇಲ್ಲೂ ಇದೆ. ರೆಡ್ ಬೇಕಾ ರೆಡ್ ತಗೋಬಹುದು, ಗ್ರೇ ಕಲರ್ ಬೇಕಾ ಗ್ರೇ ಕಲರ್ ತಗೋಬಹುದು. ಇದ್ರ ಡೀಟೇಲ್ಸ್. ಇದು ಲೋ ಬಜೆಟ್ ಬೇಡ ನಮ್ಗೆ, ಇನ್ನು ಹೈ ಬಜೆಟ್ ಬೇಕು ಅಂದ್ರೆ 18 ಮಾಡಲು ಸಿಂಗಲ್ ಓನರ್ ಗಾಡಿ, ಓಡಿರೋದೆ ಬರೀ 12,000 ಕಿಲೋಮೀಟರ್. ಓಕೆ, ಸಣ್ಣ ಪುಟ್ಟ ಕೆಲಸ ಆಗಿದೆ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 4,50,000 ಕೋಟಿಂಗು. 4,25,000 ರೂಪಾಯಿ ಕೊಡೋಣ ಸರ್. ಯಾವ ಮಾಡಲು? 18 ಮಾಡಲು ಸರ್. 4,25,000 ಓಡಿರೋದೆ 12,000 ಕಿಲೋಮೀಟರ್. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಅಷ್ಟೇ. ಗಾಡಿ ನಿಮ್ಗೆ ಅದರಲ್ಲೂ ನೆಗೋಷಿಯಬಲ್ ಬೇಕಾ? ಖಂಡಿತ ಮಾಡೋಣ ಸರ್. 18% ಲೋನ್ ಕೂಡ ಮಾಡಿಸ್ಕೊಡೋಣ ಪ್ರೊಫೈಲ್ ಚೆನ್ನಾಗಿದ್ರೆ. I10ಗಳು 4 ನಿಲ್ಸ್ಬಿಟ್ಟಿದ್ದೀರಾ ಲಾಸ್ಟ್ ಟೈಮ್ ಸರ್. ಕೆಲವರು I10 ಅಂತಾರೆ. ವೈಟ್ ಬೇಕಾ, ಮೆರೂನ್ ಬೇಕಾ, ಗೋಲ್ಡ್ ಕಲರ್ ಬೇಕಾ, ಯಾವ ಕಲರ್ ಬೇಕಾ, ಆಟೋಮೆಟಿಕ್ ಬೇಕಾ, ಮ್ಯಾನ್ಯುವಲ್ ಬೇಕಾ, ಯಾವ್ದು ಬೇಕಾ ಕೊಡೋಣ ಸರ್. 4ರಲ್ಲಿ ಯಾವ್ದಾದ್ರು ಚಾಯ್ಸ್ ಮಾಡ್ಕೋಬಹುದು. ಡೀಸೆಲ್ ಇದೆಯಾ I10 ಅಲ್ಲಿ? ಸರ್ I10 ಡೀಸೆಲ್ ಇಲ್ಲ ಸರ್, ಪೆಟ್ರೋಲ್ ಅಷ್ಟೇ. ತುಂಬಾ ಜನ ಪೆಟ್ರೋಲ್ ಕೇಳೋದು I10 ಅಲ್ಲಿ ಮಾತ್ರ ಅಲ್ವಾ. ಶಿಫ್ಟ್ ಅಲ್ಲಿ ಮಾತ್ರ ಡೀಸೆಲ್ ಗಾಡಿ ಕೇಳ್ತಾರೆ. ಬೇರೆ ಮಾರುತಿ ಕಂಪ್ನಿಗಳು ಬೇರೆ ಕೇಳ್ತಾರೆ, ಸಿಯಾಜ್ ಅವು ಇದ್ರೆ ಕೇಳ್ತಾರೆ, ಬೊಲೆನೋ ಅವೆಲ್ಲ. ಬಟ್ I10 ನಲ್ಲಿ ಡೀಸೆಲ್ ಗಾಡಿ ಯಾರು ಕೇಳಲ್ಲ, ಪೆಟ್ರೋಲ್ ಗಾಡಿನೇ ಜಾಸ್ತಿ ಕೇಳೋದು. ಡಿಮ್ಯಾಂಡ್ ಇರೋದಕ್ಕೆ ನೋಡಿ 4 ಗಾಡಿ ತರಿಸಿದ್ದೀವಿ. ಯಾವ್ದು ಬೇಕಾ ಚಾಯ್ಸ್ ಮಾಡ್ಕೋಬಹುದು. ಇದ್ರ ಡೀಟೇಲ್ಸ್ ಅಣ್ಣ? ಸರ್ 13 ಮಾಡಲು, 3rd ಓನರ್ ಒಂದು ಜಾಸ್ತಿ ಆಗಿದೆ, ವಿತ್ LPG ಇದೆ. LPG ರನ್ನಿಂಗ್? LPG ಇದೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಹೇಳ್ತಾ ಇದ್ರಣ್ಣ ಸರ್? ಇದು ಬಂದು 2,65,000. ಒಂದು 2,45,000 ರೂಪಾಯಿ ಮಾಡ್ಕೊಡೋಣ ಸರ್. 2,45,000ಕ್ಕೆ 2013 ಮಾಡಲು. ಓನರು ಸರ್ ಅದೊಂದೇ ಮೈನಸ್ ಪಾಯಿಂಟ್. 3 ಓನರ್. 3rd ಓನರ್ ಅನ್ನೋದು ಬಿಟ್ರೆ ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ಅದನ್ನ ಟೇಸ್ಟ್ ಅಲ್ಲಿ ಕಮ್ಮಿ ರೇಟ್ ಅಲ್ಲಿ ತಗೊಳ್ತಕ್ಕಂಥವ್ರು ಬಂದು ಟೇಸ್ಟ್ ಮಾಡಬಹುದು. ಫಸ್ಟ್ ಓನರ್ ಇದ್ರೆ ಪ್ರೈಸೇ ಚೇಂಜ್ ಇರುತ್ತೆ ಸರ್. ಪ್ರೈಸ್ 3 ಲಕ್ಷ ಅವಾಗ ಅಲ್ವಾ? ಬಜಾರಲ್ಲಿ 3 ಕಾಲ ಹೇಳ್ತಾರೆ, ನಾವು 3 ಹೇಳಿವೋ. 3 ಬೇಡ, 2,45,000 ರೂಪಾಯಿಗೆ ಫೈನಲ್ ರೇಟ್ ಅದು. ಇದ್ರ ಡೀಟೇಲ್ಸ್ ಸರ್? ಇದು ಬಂದು 11 ಮಾಡಲು, ಸಿಂಗಲ್ ಓನರು, ಓಡಿರೋದು ಬರೀ 25,000 ಕಿಲೋಮೀಟರ್. ಬೇಕಾದ್ರೆ ನೀವು ಮೀಟರ್ ಚೆಕ್ ಮಾಡಿಸ್ಕೋಬೋದು, ಗಾಡಿ ತಗೊಂಡೋಗಿ ಶೋರೂಮಲ್ಲಿ ಚೆಕ್ ಮಾಡಿಸ್ಕೋಬೋದು, ಅಥವಾ ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೋಬೋದು. ಕ್ಲಾಸ್ ಆಗಿದೆ ಗಾಡಿ ಸರ್. ಇದು ಬಂದು 2,90,000 ರೂಪಾಯಿಗೆ ಆಗುತ್ತೆ. 2,90,000. ಹೌದೌದು ಸರ್. ಯಾವ್ದಣ್ಣ ಇದು I10 ಅಲ್ಲಿ? ಸರ್ ಸ್ಪೋರ್ಟ್ಸು. ಅದು ಮ್ಯಾಗ್ನಾ. ಹಾಗೆ ಇನ್ನೊಂದು ಗೋಲ್ಡನ್ ಕಲರ್ ಅಲ್ಲಿ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್? ಇದು ಬಂದು 8 ಇದು ಕೂಡ ಓಡಿರೋದು 53,000 ಓಡಿದೆ. 2008-9 8 ಮ್ಯಾನುಫ್ಯಾಕ್ಚರಿಂಗ್, 9 ರಿಜಿಸ್ಟ್ರೇಷನ್. ಗಾಡಿ ಕೂಡ ಇದು ತುಂಬಾ ಚೆನ್ನಾಗಿದೆ, ಓಡಿರೋದೆ 53,000 ಕಿಲೋಮೀಟರ್ ಓಡಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಯಾವ ಮಾಡಲು? 8-9 ಅಂದ್ರಿ. ಓನರ್ 8-9 ಸಿಂಗಲ್ ಓನರ್. ಯಾವ್ದಣ್ಣ I10 ಅಲ್ಲಿ? ಸರ್ I10 ಅಲ್ಲಿ ಮ್ಯಾಗ್ನಾ. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದು 2,45,000 ರೂಪಾಯಿ. 2,45,000 ನೆಗೋಷಿಯಬಲ್. ಅಣ್ಣ ಸ್ವಲ್ಪ ಸ್ಪೀಡ್ ಹೋಗೋಣ, ತುಂಬಾ ಲ್ಯಾಗ್ ಆಗ್ತಾ ಇದೆ ಅದಕ್ಕೋಸ್ಕರ. ಯಾಕಂದ್ರೆ ಇನ್ನು ಸಾಕಷ್ಟು ಕಾರ್ಗಳಿದಾವೆ, 100 ವಿಡಿಯೋಗಳು ಇದಾವೆ. ಇದೊಂದು ವಿಡಿಯೋನ ನೋಡ್ಕೊಂತ ಇರಕ್ಕಾಗಲ್ಲ ಅಲ್ವಾ? ಫಾಸ್ಟ್ ಆಗೋಣ. ಇದು I10 ಅಣ್ಣ. ಸರ್ ಇದು ಬಂದು I10 ಬಂದು 2011 ಮಾಡಲು, 2nd ಓನರ್ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್, ಅದರಲ್ಲೂ ಆಟೋಮೆಟಿಕ್ ಗಾಡಿ. ಏನ್ ರೇಟ್ ಸರ್? ಇದು ಬರೀ 2,45,000. 2,45,000. ನಾನು ಜಾಸ್ತಿ ನೆಗೋಷಿಯಬಲ್ ಮಾಡಕ್ ಹೋಗಲ್ಲ, ಆಂಟೇಬಲ್ ನೀವೇ ಮಾಡ್ಕೋಬೇಕು. ಹೌದು ಅಷ್ಟಲ್ವಾ? ಹಾಗೆ ನೆಕ್ಸ್ಟ್ ವೆಹಿಕಲ್ ಹಾಟ್ ಕೇಕ್ ಅಂತಾನೆ ಕರಿತಾ ಇರ್ತೀನಿ ಪ್ರತಿ ವಿಡಿಯೋದಲ್ಲೂ. ಅದೇ ಹಾಟ್ ಕೇಕ್ 2 ಕಾರ್ಗಳು ಇದಾವೆ. ಪೋಲೋ ಇದು ಯಾವ್ದಣ್ಣ ಡೀಟೇಲ್ಸ್? ಸರ್ 11 2nd ಓನರ್, ಹೈಲೈನ್, ಅದರಲ್ಲೂ ಡೀಸೆಲ್ ಗಾಡಿ ಸರ್. 2,65,000 ರೂಪಾಯಿಗೆ ಆಗುತ್ತೆ. 11 ಮಾಡಲು, ಡೀಸೆಲ್, 2,65,000. ಹೈಲೈನ್, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಬರುತ್ತೆ. ಅದರಲ್ಲೂ ಡೀಸೆಲ್. ಹೌದು. ಅದೇ ಫೈನಲ್ ಸರ್? ಇನ್ನೊಂದು 5,000 ಹೆಚ್ಚು ಕಡಿಮೆ ಬನ್ನಿ, ಹೆಚ್ಚು ಕಮ್ಮಿ ಆಗುತ್ತೆ. ಹಾಗೆ ಇನ್ನೊಂದು ಹಾಟ್ ಕೇಕು ಸರ್? ಇದು ಬಂದು 13 ಮಾಡಲು, 3rd ಓನರ್, ಎಕ್ಸಲೆಂಟ್ ಕಂಡೀಷನ್ ಆಗೈತೆ ಗಾಡಿ ಮಾತ್ರ. ಯಾವ್ದು? ಸೂಪರ್ ಆಗೈತೆ. ಟೆಸ್ಟ್ ಡ್ರೈವ್ ಮಾಡಂಗಿಲ್ಲ ಆ ಟೇಸ್ಟ್ ಅಲ್ಲ. ಪೋಲೋದಲ್ಲಿ ಯಾವುದು ಸರ್? 13 ಮಾಡಲು, ಹೈಲೈನ್ ಟಾಪ್ ಎಂಡ್. ಹೌದು. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಗಾಡಿ. ಏನ್ ರೇಟ್ ಹೇಳ್ತಾ ಇದೀರಾ ಸರ್? ಇದು 4 ಲಕ್ಷ ಕಸ್ಟಮರ್ ಕೋಟಿಂಗು, 3,80,000 ರೂಪಾಯಿಗೆ ಆಗುತ್ತೆ. 3,80,000ಕ್ಕೆ ಅಲ್ವಣ? ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಡಸ್ಟರ್ ಬೇಕು ಅಂದ್ರೆ ಡಸ್ಟರ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್? ಇದು 14-15 3rd ಓನರ್. 14-15 3rd ಓನರ್, 110 PS. ಗಾಡಿ ತುಂಬಾ ಚೆನ್ನಾಗಿದೆ, ಅದರಲ್ಲೂ 4 ವೀಲ್ ಡ್ರೈವ್. ಓಕೆ. ಯಾವ್ದಣ್ಣ? RXT ಸರ್? RXT ಗಾಡಿ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಆಗಿದೆ. ಒಂದು ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಕಲರ್ ಕೂಡ ಒಳ್ಳೆ ಕಲರ್ ಇದೆ. ಏನ್ ರೇಟ್? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸರ್ ಇದು 4 ಲಕ್ಷದ ಫೈನಲ್ ಟು ಫೈನಲ್ ಕಸ್ಟಮರ್ 4,25,000 ರೂಪಾಯಿ ಕೊಡ್ತಾರೆ. 4,25,000. ಹೌದು. ಅಷ್ಟೇ ಅಲ್ವಣ್ಣ? ಅಣ್ಣ ಹಾಗೆ ನೆಕ್ಸ್ಟ್ ವೆಹಿಕಲ್ ಬೀಟಲ್ ಪೆಟ್ರೋಲ್ ಡೀಸೆಲ್ ಅಣ್ಣ? ಸರ್ ಇದು ಡೀಸೆಲ್.
ಡೀಸೆಲ್ 15 ಮಾಡಲು ಸೆಕೆಂಡ್ ಓನರ್, ಅದರಲ್ಲೂ LT ಟಾಪ್ ಅಂಡ್ ಮಾಡಲು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಏನ್ ರೇಟ್ ಗಾಡಿ ತುಂಬಾ ಚೆನ್ನಾಗಿದೆ, ಡೀಸೆಲ್ ಗಾಡಿ ಸರ್. ಇದು 2,65,000 ಆಗುತ್ತೆ. 2,65,000 2015 ಮಾಡಲು ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ LT ಟಾಪ್ ಅಂಡ್. 5,000 ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಬನ್ನಿ, ಗೊತ್ತಾಯ್ತದ ನೆಕ್ಸ್ಟ್ ಕಾರ್ಸು. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ K10 ಅಣ್ಣ. ಆಲ್ಟೋ K10 ಬಂದು 15 ಮಾಡಲು ಸೆಕೆಂಡ್ ಓನರ್, VXI, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ಚೆನ್ನಾಗಿದೆ ಸರ್. ಇದು 2,65,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ ಬಂದು 2,45,000 ಆಗುತ್ತೆ. 2,45,000 ಅದರಲ್ಲೂ ನೆಗೋಷಿಯಬಲ್. 1,500 ಹೆಚ್ಚು ಕಡಿಮೆ ಮಾಡೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ವ್ಯಾಗ್ನರ್ ಸರ್ 14 ಮಾಡಲು ಸೆಕೆಂಡ್ ಓನರ್ ಗಾಡಿ, ಓಡಿರೋದೇ ಬರೀ 20,000 ಕಿಲೋಮೀಟರ್. ಗಾಡಿ ತುಂಬಾ ಚೆನ್ನಾಗಿದೆ, ಅದರಲ್ಲೂ VXI, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ ಸರ್. ಸೆಕೆಂಡ್ ಓನರ್ ಗಾಡಿ, ಓಡಿರೋದೇ 20,000 ಕಿಲೋಮೀಟರ್. ಏನ್ ರೇಟ್ ಅಣ್ಣ? ಜಿನಿಯನ್ ಮೀಟರ್. ಏನ್ ರೇಟ್ ಸರ್? ಇದು 3,45,000 ಆಗುತ್ತೆ. 3,45,000. ಹೌದು, ಅದರಲ್ಲೂ ನೆಗೋಷಿಯಬಲ್ ಸ್ಲೈಟ್ಲಿ. 5,000 ಹೆಚ್ಚು ಕಡಿಮೆ ಆಗುತ್ತೆ. ಇನ್ನೊಂದು ವ್ಯಾಗ್ನರ್ ಇದು 10 ಮಾಡಲು ಸಿಂಗಲ್ ಓನರ್, LXI, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಸಣ್ಣ ಪುಟ್ಟ ಕೆಲಸ ಇದೆ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಂದು 2,05,000 ಆಗುತ್ತೆ. 2,05,000 ಆಗುತ್ತೆ. ಅದೇ ಫೈನಲ್. ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 2,00,000 ಮಾಡೋಣ ಬನ್ನಿ ಸರ್. ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ ರಿಡ್ಜ್ ಅಣ್ಣ. ಸರ್ ಇಡ್ಸ್ ಬಂದು 12 ಮಾಡಲು ಸೆಕೆಂಡ್ ಓನರ್, ಅದರಲ್ಲೂ ZDI ಡೀಸೆಲ್ ಗಾಡಿ, ಟಾಪ್ ಅಂಡ್ ಮಾಡಲು. ZDI ಟಾಪ್ ಅಂಡ್ ಮಾಡಲು ಅಂತಂದ್ರೆ ಏನು ಹೇಳಂಗಿಲ್ಲ, ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಇದು ಬಂದು 3,55,000 ಆಗುತ್ತೆ. 3,55,000 12 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಅಷ್ಟೇ. ZDI 3,45,000 ಕೊಡೋಣ ಬನ್ನಿ ಸರ್. ಬನ್ನಿ ಆನ್ ಟೇಬಲ್ ಮಾತಾಡೋಣ. ಇನ್ನೊಂದು ರಿಡ್ಜ್ ಸರ್ VXI ಇದು 11 ಮಾಡಲು ಸಿಂಗಲ್ ಓನರ್, 89,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ತಗೊಂಡು ಕಸ್ಟಮರ್ ಏನು ಮಾಡ್ಸೋ ಥರ ಇಲ್ಲ. ಒಂದು ವಾಶ್ ಅಂಡ್ ಸೇಲ್ ಸರ್. ಇದು ಬಂದು 2,85,000 ಆಗುತ್ತೆ. 2,85,000 89,000 ಕಿಲೋಮೀಟರ್ ಓಡಿದೆ. ಗಾಡಿ 11 ಮಾಡಲು ಸಿಂಗಲ್ ಓನರ್ ಗಾಡಿ, VXI. ಹೌದು, ಪೆಟ್ರೋಲ್ ವೇರಿಯಂಟ್. ಹೌದು. ಅದೇ ಅಣ್ಣ ಫೈನಲ್ 2,85,000 ಸರ್. ಅದೇ ಫೈನಲ್. ಬಜಾರಲ್ಲಿ 3 ಕಾಲು ಹೇಳ್ತಾರೆ, ನಾವು ಹೇಳ್ತಾ ಇರೋದು 2,80,000. ಬನ್ನಿ, ಈ ಕಡೆ ಒಂದು ಚೇರ್, ಈ ಕಡೆ ಒಂದು ಚೇರ್, ಮಧ್ಯೆ ಒಂದು ಟೇಬಲ್, ಆನ್ ಟೇಬಲ್ ಮಾತಾಡೋಣ. ಆಯ್ತು ಸರ್. ಅಲ್ವಾಣ? ಆಯ್ತು, ಕಮ್ಮಿ ಆಗುತ್ತೆ ಅಂತ ಅರ್ಥ. ಮಾಡೋಣ ಬಿಡಿ ಸರ್, ಏನೋ ಒಂದು ಮಾಡೋಣ. ಇಷ್ಟ ಆಗಬೇಕು. ಇದು ಕೂಡ ವಾಶ್ ಅಂಡ್ ಸೇಲ್ ಸರ್. 15 ಮಾಡಲು ಸೆಕೆಂಡ್ ಓನರ್ ಗಾಡಿ, ಅದರಲ್ಲೂ ಇದು ಕೂಡ ZDI ತುಂಬಾ ಚೆನ್ನಾಗಿದೆ ಗಾಡಿ. 15 ಮಾಡಲ್ ZDI ಟಾಪ್ ಎಂಡ್. ZDI ಟಾಪ್ ಓನರ್ ಸರ್, ಸೆಕೆಂಡ್ ಓನರ್. ಏನ್ ರೇಟ್ ಹೇಳ್ತಾ ಇದ್ದೀರಾ? ಗುಡ್ ಕಂಡೀಷನ್ ಆಗೈತೆ. 4 ಲಕ್ಷ ಇದೆ ಕಸ್ಟಮರ್ ಕೋಟಿಂಗು. ಒಂದು 3,90,000 ಆಗುತ್ತೆ. 3,90,000 2015 ಮಾಡಲ್ ZDI ಟಾಪ್ ಎಂಡ್. ಓನರ್ ಸೆಕೆಂಡ್ ಓನರ್. 3,90,000 ಅಷ್ಟೇ. 390 ಅಷ್ಟೇ. I20 ಅಣ್ಣ ಸರ್. I20 1213 ಸೆಕೆಂಡ್ ಓನರ್, ಮ್ಯಾಗ್ನ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಡೀಸೆಲ್ ಗಾಡಿ ಸರ್. ಒಂದು 3,10,000 ಆಗುತ್ತೆ. 12 ಮಾಡಲು 3,10,000. ಅದೇ ಫೈನಲ್. ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಸರ್. ಇನ್ನು ಹೆಚ್ಚು ಕಮ್ಮಿ ಮಾಡ್ತೀರಾ? ಹೆಚ್ಚು ಕಡಿಮೆ ಮಾಡೋಣ ಸರ್. ಕಸ್ಟಮರ್ಗೆ ಇಷ್ಟ ಆದರೆ. ಇವಾಗ ಅದರಲ್ಲೂ ಕೂಡ ಇವಾಗ ಡೀಸೆಲ್ ಗಾಡಿಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಂದ್ರೆ ಶಿಫ್ಟು I20. ಹಂಗಾಗಿ ತಗೋಬಹುದು ಆರಾಮಾಗಿ. ಬಜಾರಲ್ಲಿ 3,00,000 ಬಂದು ನೋಡಿ, ಹೆಚ್ಚು ಕಮ್ಮಿ ಮಾತಾಡ್ಕೊಡ್ತಾರೆ. ಕಡಿಮೆ ಮಾಡೋಣ ಬನ್ನಿ ಸರ್. ಅಷ್ಟೇ. ನೆಕ್ಸ್ಟ್ ಡಿಸೈರ್ ಅಣ್ಣ. ಸರ್ ಡಿಸೈರ್ ಬಂದು 15 ಮಾಡಲು ಸಿಂಗಲ್ ಓನರ್, VXI. ಗಾಡಿ ಚೆನ್ನಾಗಿದೆ ಸರ್. ಒಂದು 4,60,000 ಕೊಡೋಣ. 4,60,000 ಅದೇ ಫೈನಲ್ ಸರ್. 15 ಮಾಡಲು ಸಿಂಗಲ್ ಓನರ್ ಗಾಡಿ, ಕಮ್ಮಿ ಆಗುತ್ತಾ ಅಂದ್ರೆ ಅವ್ರು ಬರ್ಬೋದು, ಇಲ್ಲ ಅಂದ್ರೆ ಕೇಳ್ಬೋದು ಸರ್. ಬರ್ಲಿ ಸರ್, ಹೆಚ್ಚು ಕಡಿಮೆ ಮಾಡೋಣ. 2015 ಮಾಡಲ್ 4,25,000 ಲಕ್ಷ ಕೊಡೋಣ ಬನ್ನಿ ಸರ್. 15 ಮಾಡಲು ಸಿಂಗಲ್ ಓನರ್ ಗಾಡಿ, ZDI ಸರ್. VXI VXI ಮಿಡ್ ಸೆಗ್ಮೆಂಟ್ ಪೆಟ್ರೋಲ್. ಹೌದು ಅಲ್ವಾ? ಹೌದೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದಣ್ಣ ಇದು? ಚವರ್ಲೆಟ್ ಆವಿಯೋ. ಯಾವ್ಯಾವ ಸಡನ್ ಗಾಡಿ. 2007 ಮಾಡಲು, ಓನರ್ 3rd ಓನರ್ ಆಗಿದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು 1,35,000 ಆಗುತ್ತೆ. 1,35,000 2007 ಮಾಡಲು. 7 ಮಾಡಲು. ಕಂಡೀಷನ್ ಚೆನ್ನಾಗಿದೆ ಸರ್. ಗುಡ್ ಕಂಡೀಷನ್ ಆಗಿದೆ ಸರ್. ಟೆಸ್ಟ್ ಮಾಡ್ಲೇಬೇಕಾದ್ರೆ ಖಂಡಿತ ಒಂದು ರೌಂಡ್ ಓಡಿಸ್ಕೊಳ್ಳಿ ಸರ್. ಕಸ್ಟಮರ್ ಬಂದವರು ಯಾರು. 1,35,000 ಅದೇ ಲೋ ಬಡ್ಜೆಟ್. ಅದಕ್ಕಿಂತ ಕಡಿಮೆ ಆಗುತ್ತಾ ಅಂತ ಸರ್? ಅದರಲ್ಲೂ ಸರ್ FC ಮಾಡಿಸ್ಕೊಡ್ತೀನಿ ನಾನು. ಎಲ್ಲ ರನ್ನಿಂಗ್ ಕೊಡ್ತೀನಿ ಸರ್. ಅಷ್ಟೇ ಅಲ್ಲ, ಅದರಲ್ಲೂ ಕಮ್ಮಿ ಮಾಡ್ಕೊಡ್ತೀರಾ? ಒಂದೊಂದು 5,000 ಕಮ್ಮಿ ಮಾಡೋಣ. 1,30,000 1,30,000 ಮಾಡ್ಕೊಡೋಣ. ನೆಕ್ಸ್ಟ್ ಚವರ್ಲೆಟ್ ತಾವೇರಣ. ತಾವೇರ ಬಂದು ಸರ್, ದುಡಿಮೆ ದೇವರು ಅಂತಾರಲ್ಲ, ದುಡಿಮೆಗೋಸ್ಕರ ಇದು ಬಂದಿರೋಂಥ ಗಾಡಿ. ಎಲ್ಲ ಬೋರ್ಡ್. ಅದರಲ್ಲೂ 7 ಸೀಟರ್ ವೆಹಿಕಲ್, 15 ಮಾಡಲು ಸಿಂಗಲ್ ಓನರ್ ಗಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ. ರನ್ನಿಂಗ್ ಕಂಡೀಷನ್ ಅಲ್ಲಿ ಕೊಡ್ತೀನಿ. 3 ಲಕ್ಷಕ್ಕೆ ಆಗುತ್ತೆ. ಸಾಕು. ನೆಗೋಷಿಯಬಲ್ಲೇ ಇಲ್ಲ ಸರ್ ಇದು.
ಅಣ್ಣ ಇವು ಆಗಿನ ಕಾಲದಾಗ ಒಳ್ಳೆ ಗನ್ ಗಾಡಿಗಳಲ್ಲ. ಗನ್ ಗಾಡಿಗಳು ಇವತ್ತು ಟವೇರ ಏನು ಬಜಾರಲ್ಲಿ ಏನು ಕಮ್ಮಿ ಏನಿಲ್ಲ. ಟವೇರ ಅಂದ್ರೆ ತಗೊಂಡು ಹೋಗ್ತಾರೆ ಯಾರಾದ್ರೂ. ಅಲ್ಲ ಯಾಕಂದ್ರೆ ಈಗಿನ ಕಬ್ಬಣ ಯೂಸ್ ಮಾಡಿರೋದಕ್ಕೂ ಆಗಿದ್ದಕ್ಕೂ ತುಂಬಾ ಸರ್ ಡಿಫರೆನ್ಸ್. ಓಲ್ಡ್ ಆಲ್ಟೋ ಬತ್ತಿತ್ತು ಗೊತ್ತಾ? ಆಟೋ ಹಾ ಫ್ರಂಟ್ ಇಂಜಿನ್ ಆಟೋ ಬತ್ತಿತ್ತಲ್ಲ ಆ ತರ ಇದು ಗೇಜ್. ಸೂಪರ್ ಅಣ್ಣ ಇದು ಸೇಲ್ಗಿದ್ಯಾ ಸರ್? ಇದು ಸೇಲ್ಗೆ ಇರೋದು ಕಂಟೈನರ್ ಗಾಡಿ. ತುಂಬಾ ಜನ ಕೇಳ್ತಾರೆ ಸೂಪರ್ ಕ್ಯಾರಿ ಒಳಗೆ ಡೀಸೆಲ್ ಗಾಡಿ ಬೇಕು ನಮ್ಗೆ ಇದ್ರೆ ಹೇಳಿ ಅಂತಾರೆ. ಬನ್ನಿ ಸರ್ ನಮ್ಮ ನೆಕ್ಸಾ ಕಾರಿಗೆ ನಾವು ಕೊಡೋಣ. 18 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್. ಬರೀ 3 ಲಕ್ಷ ಕೊಡೋಣ. ಎಷ್ಟು ಹೊಡಿದೆ ಅಣ್ಣ? ಸರ್ 1 ಲಕ್ಷ ಚಿಲ್ಲರೆ ಹೊಡಿದೆ. 3 ಲಕ್ಷ ಕೊಡ್ತೀರಾ? ಕಂಡೀಷನ್ ಚೆನ್ನಾಗಿದೆಯಾ ಸರ್? ಗುಡ್ ಕಂಡೀಷನ್. ಒಂದು ರೌಂಡ್ ಓಡಿಸಿ ನೋಡ್ಕೊಳ್ಳಿ ಸರ್. ಯಾರೇ ಆಗಲಿ ಕಸ್ಟಮರ್ ತಗೊಳ್ಳೋರು ಅವರು ಸುಮ್ಮನೆ ಬಂಡವಾಳ ಅಂತೂ ಹಾಕಲ್ಲ. 1 ರೌಂಡ್ ಅಲ್ಲ 2 ರೌಂಡ್ ಓಡಿಸ್ಬಿಟ್ಟು ಅದರಲ್ಲೂ ನೆಗೋಷಿಯಬಲ್ ಕೇಳ್ತಾರೆ. ಬನ್ನಿ ನೆಗೋಷಿಯಬಲ್ ಮಾಡ್ಕೊಡೋಣ ಇದನ್ನ. ಅಣ್ಣ ನೆಕ್ಸ್ಟ್ ಕಾರ್ಸ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಲೋ ಬಡ್ಜೆಟಾ, ಮಿಡ್ ಸೆಗ್ಮೆಂಟಾ, ಹೈ ಬಡ್ಜೆಟಾ? ಸರ್ ಎಲ್ಲಾ ತರದಲ್ಲಿ ಇದ್ದಾವೆ. ಎಲ್ಲಾ ತರದ್ದು. ಮೇನ್ ಆಗಿ 90% ನೀವು ಯಾವ್ದ್ರಲ್ಲಿ ಕಾನ್ಸಂಟ್ರೇಟ್? ಲೋ ಬಡ್ಜೆಟಾ ಇನ್ನು? ಸರ್ ತುಂಬಾ ಜನ ಕೆಲವರು ಬಡಪಾಯಿಗಳು ಇರ್ತಾರಲ್ಲ, ಕೂಲಿ ಮಾಡೋಂಥವ್ರು, ಅವರು 60 ಕೇಳ್ತಾರೆ. 60 1 ಲಕ್ಷದ ಒಳಗಡೆ ಯಾವ್ದನ್ನ ಗಾಡಿ ಇದ್ರು ಕೊಡಿ ಅಂತಾರೆ. ಬರ್ಲಿ ಸರ್ ನಮ್ಮ ನೆಕ್ಸಾ ಕಾರ್ಗೆ ಅಂಥವ್ರಿಗೂ ನಾವು ಒಂದು ಗಾಡಿ ಅಂತ ಕೊಡ್ತೀವಿ. ನಾವು ಓವರ್ ಆಲ್ ಹೇಳ್ಬೇಕಂದ್ರೆ ನಿಮ್ದು ಲೋ ಬಡ್ಜೆಟ್ ಕಾನ್ಸಂಟ್ರೇಷನ್ ಜಾಸ್ತಿ. ಒಳ್ಳೆ ಗಾಡಿ ಕೊಡೋಣ ಸರ್. ಗುಡ್ ಕಂಡೀಷನ್ ಗಾಡಿನೇ ಕೊಡೋಣ. ಏನಪ್ಪ 1 ಲಕ್ಷದ ಒಳಗಡೆ ಕೆಲಸ ಇರೋವಂಥವು ಇವು ಕೊಡ್ತಾರೆ ಅಂತ ಅನ್ಕೋಬಹುದು. ಇಲ್ಲ ಸರ್ ಚೆನ್ನಾಗಿರೋ ಕೊಡೋಣ. ನಾಗರಬಾವಿ ನಮ್ಮೂರ ತಿಂಡಿ ಮನೆ ಹೋಟೆಲ್ ಮೇಲ್ಗಡೆ ಇರ್ತಕ್ಕಂಥ ಬ್ರಿಡ್ಜ್, ಆ ಬ್ರಿಡ್ಜ್ ಕೆಳಗಡೆನೆ ಬರ್ತಕ್ಕಂಥದ್ದು. ಅದ್ರ ಆಪೋಸಿಟ್ ಇರ್ತಕ್ಕಂಥ ನೆಕ್ಸ್ಟ್ ಕಾರ್ಸು. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಅಣ್ಣ. ಇದು ಸೇಲ್ಗಿದೆಯಾ ಸರ್? ಇದು 2001 ಮಾಡಲು 4th ಓನರ್ ಗಾಡಿ. 2001 4th ಓನರ್ ಎಸ್ಟೀಮ್. 24 ವರ್ಷ ಇದಕ್ಕೆ ವಯಸ್ಸು. ಹೌದು ಸರ್. 24 ವರ್ಷ ಆದ್ರೂ ನಮ್ಗೆ ಏಜ್ ಆಗುತ್ತೆ. ಏಜ್ ಆದ್ರೆ ನಮಗೆ ಗೊತ್ತಾಗುತ್ತೆ, ಬಟ್ ಗಾಡಿಗಳಿಗೆ ಗೊತ್ತಾಗಲ್ಲ. ಹೆಂಗಿದೆ ನೋಡಿ ಸರ್ ಗಾಡಿ. ಗೇಜ್ ಚೆನ್ನಾಗಿದೆಯಾ ಗಾಡಿ? ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ರನ್ ಬರೀ 75,000. 75,000ಕ್ಕೆ ಬರೀ 75,000 ತಗೊಳ್ಳಿ. ಎಕ್ಸ್ಟ್ರಾ ಏನು ಕೆಲಸ ಇಲ್ಲ ಸರ್. ಏನಿಲ್ಲ, ಸಣ್ಣ ಪುಟ್ಟ ಇರ್ತವೆ ಅಷ್ಟೇ ಸರ್. 75,000ಕ್ಕೆ ಗುಡ್ ಕಂಡೀಷನ್ ಗಾಡಿ ಕೊಡ್ತೀವಿ ಅಂತ ಯಾರು ಹೇಳಲ್ಲ. ಯಾರು ಕೇಳ್ತಾ ಇದೀನಿ. ಯಾರು ಕೊಡಕ್ಕೂ ಆಗಲ್ಲ. ಸಣ್ಣ ಪುಟ್ಟ ಕೆಲಸ ಇದೆ. 75,000 ತಗೊಳ್ಳಿ. 75,000 ರೂಪಾಯಿ ತಗೊಳ್ಳಿ. ಇದು ಇದೆಯಣ್ಣ ಜೈಲು? ಸರ್ ಇದೇ ಜೈಲು. ಎಲ್ಲೋ ಬೋರ್ಡ್ ಗಾಡಿ. ಎಲ್ಲೋ ಬೋರ್ಡ್ ಗಾಡಿ. ಹೇಳಿ ಅಣ್ಣ ಡೀಟೇಲ್ಸ್. ಸರ್ ಇದು ಬಂದು 14 ಮಾಡಲು 2nd ಓನರು. ಅದರಲ್ಲೂ ಎಲ್ಲೋ ಬೋರ್ಡ್ ಗಾಡಿ. ದುಡಿಯೋ ಅಂತ ಗಾಡಿ. ಬರೀ 1,45,000. 1,45,000. ಹೌದು, 7 ಸೀಟರ್ ವೆಹಿಕಲ್. 1,45,000 1,45,000 ರೂಪಾಯಿ ಕೊಡೋಣ ಬನ್ನಿ ಸರ್. ಇನ್ನೂ 5,000 ರೂಪಾಯಿ ಕಮ್ಮಿ ಮಾಡ್ಕೊಡ್ತೀನಿ ನಾನು. ಯಾವ ಮಾಡಲ್ ಅಂದ್ರೆ? 14 ಮಾಡಲು 2nd ಓನರ್ ಗಾಡಿ. ಏನು ಕಷ್ಟ ಕಡಿಮೆ ಸರ್? ಇರ್ಲಿ, ಬದುಕೊಳ್ಳಿ ಬಿಡಿ ಸರ್. ಯಾಕಂದ್ರೆ ಕೆಲವರು ಇದರಲ್ಲೇ ದುಡಿದು. ಎಷ್ಟು ಓಡಿದೆ ಅಣ್ಣ ಇದು? ಸರ್ ಓಡಿದೆ 1 ಲಕ್ಷ ಚಿಲ್ಲರೆ ಓಡಿದೆ. ಎಲ್ಲ ಓಡು ಅಂತಂದ್ರೆ ರನ್ ಆಗಿರ್ತದೆ. ಅದನ್ನ ಇಷ್ಟೇ ಓಡಿದೆ ಅಂತ ನಾನು ಗ್ಯಾರಂಟಿ. 1,45,000. 1,40,000 ರೂಪಾಯಿ ಕೊಡ್ತೀನಿ ಬನ್ನಿ ಸರ್. ತಗೊಳ್ಳಿ ಅಣ್ಣ. ಇವೆಲ್ಲ ಸೇಲ್ಗಿದಾವ? ಎಲ್ಲ ಸೇಲ್ಗಿದೆ ನೋಡಿ ಅಣ್ಣ. ಹಾಗಾದ್ರೆ ಅಲ್ಲೂ ಕೂಡ ಸ್ಟಾಕ್ ಮುಗಿತು, ಒಳಗಡೆ ಕೂಡ ಶೂಟ್ ಮಾಡಿದೀವಿ. ಮತ್ತೆ ಆಸ್ ಇಟ್ ಈಸ್ ಇಲ್ಲೊಂದು ಸ್ವಲ್ಪ ಸ್ಟಾಕ್ಗಳಿದಾವೆ. ಅದರಲ್ಲಿ ಈಕೋ ನೋಡ್ತಾ ಇದೀವಿ. ಇದ್ರ ಡೀಟೇಲ್ಸ್ ಅಣ್ಣ. ಸರ್ ಇದು ಬಂದು 2016-17 3rd ಓನರು. 5 ಸೀಟರ್ ವೆಹಿಕಲ್. 2 ಬೇಬಿ ಸೀಟ್ ಎಕ್ಸ್ಟ್ರಾ ಫಿಟೆಡ್ ಇದೆ. ಇದು ಕೂಡ ಡಿಮ್ಯಾಂಡೆಡ್ ವೆಹಿಕಲ್ ಸರ್. ಈಕೋದಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್ ಈಕೋ ಓಮಿನಿ. ನಮ್ಮಲ್ಲಿ ಈ ಓಮಿನಿದ್ದು ಎಲ್ಲ ಖಾಲಿ ಆಗಿದ್ದಾವೆ ನೋಡಿ ಸರ್. ಈಕೋ ಇದೆ. ಇದು ಬಂದು 3 ಲಕ್ಷ ಇದೆ ಸರ್ ಕೋಟಿಂಗು. ಒಂದು 2,75,000 ರೂಪಾಯಿಗೆ ಆಗುತ್ತೆ. 2,75,000 ಅಲ್ವಣ್ಣ? ಹೌದು. ಅದರಲ್ಲೂ ನೆಗೋಷಿಯಬಲ್. ಬನ್ನಿ ಮಾತಾಡೋಣ ಸರ್. ಇಲ್ಲ, ಯಾಕೆ ಅಂತಂದ್ರೆ ಡಿಮ್ಯಾಂಡೆಡ್ ವೆಹಿಕಲ್ ನಾವು 3.5 ಲಕ್ಷ ಹೇಳಿ ನಿಮಗೆ 3 ಲಕ್ಷಕ್ಕೆ ಮಾಡಲ್ಲ. 2,75,000 ರೂಪಾಯಿಗೆ ಆಗುತ್ತೆ. ಒಂದು 20,000 ರೂಪಾಯಿ ಕೆಲಸ ಇದೆ ಸರ್. ಔಟ್ಲುಕ್ ಒಂದು ಸ್ವಲ್ಪ ಅಷ್ಟು ಮಾಡಿಸ್ಕೊಳ್ಳಿ, ಕೆಲಸ ಮಾಡಿಸ್ಕೋಬೇಕು. ಓಕೆ. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಸ್ಯಾಂಟ್ರೋ. ಅಣ್ಣ ಸ್ವಲ್ಪ ಸ್ಪೀಡಾಗಿ ಹೋಗೋಣ ಅಣ್ಣ. ಸ್ಯಾಂಟ್ರೋ ಬಂದು 2002 ಮಾಡಲು 2nd ಓನರು. 28ರವರೆಗೆ FC ಇದೆ. AC ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಬರೀ 95,000 ರೂಪಾಯಿಗೆ ಆಗುತ್ತೆ ಸರ್. 95,000? ಬರೀ 95,000 ರೂಪಾಯಿಗೆ ಫ್ರೆಶ್ FC ಇರೋಂಥ. 2002 ಮಾಡಲು. ಹೌದು. 95,000. ನೆಕ್ಸ್ಟ್ ವೆಹಿಕಲ್ ಇಲ್ಲ ಸರ್, ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡಿ ಅಂದ್ರೆ 90,000 ರೂಪಾಯಿ ಕೊಡ್ತೀನಿ ಸರ್. 90,000 ರೂಪಾಯಿ ಕೊಡೋಣ. ಅದರಲ್ಲೂ ನೆಗೋಷಿಯಬಲ್ ಸರ್. ಇಲ್ಲ, 90,000 ಅದು ಫೈನಲ್. ಅದ್ರಲ್ಲಿ ನೆಗೋಷಿಯಬಲ್ ಆಗಲ್ಲ ಸರ್. 95 ಹೇಳಿದ್ರೆ 5,000 ಕಡಿಮೆ ಮಾಡಿ. ಆಯ್ತಣ್ಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹಿಂದುಗಡೆ ಕ್ವಿಡ್ ಇದೆ. ಇದ್ರ ಡೀಟೇಲ್ಸ್ ಅಣ್ಣ. ಸರ್ ಕ್ವಿಡ್ ಬಂದು 2015 ಮಾಡಲು 2nd ಓನರು. RXL. AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. ಪವರ್ ವಿಂಡೋ ಇಲ್ಲ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಒರಿಜಿನಾಲಿಟಿ ಇದೆ. 81,000 ಜಿನಿಯನ್ ಮೀಟರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 2,45,000 ರೂಪಾಯಿಗೆ ಆಗುತ್ತೆ. 2,45,000. ಹೌದು. ಓಕೆ. ಪಕ್ಕದಲ್ಲಿ ಯಾವ್ದಣ್ಣ ಅದಿರೋದು? ಸರ್ ಇದು ಬಂದು ಬೀಟು. 2011 ಮಾಡಲು 2nd ಓನರ್ ಗಾಡಿ. ಸ್ಪಾರ್ಕ್. 2011 ಸ್ಪಾರ್ಕ್ ಬೀಟ್ ಅಲ್ಲ, ಚಾರ್ಲೆಟ್ ಸ್ಪಾರ್ಕ್. 11 ಮಾಡಲು 2nd ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ರೇಟ್ ಬರೀ 85,000. 85,000. ಬನ್ನಿ, ಇನ್ನ 5,000 ಹೆಚ್ಚು ಕಡಿಮೆ ಮಾಡಿ 80,000 ರೂಪಾಯಿ ಕೊಡ್ತೀನಿ ಬನ್ನಿ. ಬನ್ನಿ. ಅದೇ ತರ ಸ್ಪಾರ್ಕ್ ಇನ್ನೊಂದು ಇದೆಯಲ್ಲ ಇಲ್ಲಿ? ಇನ್ನೊಂದಿದೆ ನೋಡಿ ಸರ್. 10 ಮಾಡಲು 2nd ಓನರ್ ಗಾಡಿ. ಗಾಡಿ ಚೆನ್ನಾಗಿದೆ. ನಿಮ್ಗೆ ವೈಟ್ ಬೇಡವಾ?
ನಮ್ಗೆ ಇನ್ನೂ ಚೆನ್ನಾಗಿರೋದು ಬೇಕು ಅಂದರೆ ಬನ್ನಿ, ಎಲ್ಲ ಟೂರ್ ಹೋಗ್ಬೇಕಂದ್ರೂ ಲಗೇಜ್ ತುಂಬ್ಕೊಂಡು ಹೋಗ್ಬೋದು. ಬರೀ 1,10,000 ಇದು ಅಷ್ಟೇ. 1,05,000 ರೂಪಾಯಿ ಕೊಡೋಣ ಬನ್ನಿ. ಸೋಲ್ಡ್ ಆಯ್ತಣ್ಣ ಇದು? ಸರ್ ಸೋಲ್ಡ್ ಆಯ್ತು ನಿನ್ನೆ. ಹೌದು. ಇಲ್ಲಿ ಸ್ಯಾಂಟ್ರಾ ನ್ಯೂ ಶೇಪ್ ಸರ್ 18 ಮಾಡಲು ಸಿಂಗಲ್ ಓನರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಸಿಂಗಲ್ ಓನರ್ ಗಾಡಿ 3,35,000 ರೂಪಾಯಿಗೆ ಆಗುತ್ತೆ. 3,35,000 ರೂಪಾಯಿಗೆ ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ. ಅದರಲ್ಲೂ ನೆಗೋಷಿಯಬಲ್. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ ಅಂದ್ಬಿಟ್ಟು ನೀವು ಜಾಸ್ತಿ ಎಳಿಯಕ್ಕೆ ಹೋಗ್ಬೇಡಿ. ಕಸ್ಟಮರ್ಗೆ 3,30,000 ರೂಪಾಯಿ ಮಾಡ್ಕೊಡೋಣ. 3,30,000 ಜಾಸ್ತಿ ಎಳಿಯಕ್ಕೆ ಹೋಗ್ಬೇಡಿ. 2.5 ಲಕ್ಷ ಬರೀ ಲೋನೇ ಸಿಗುತ್ತೆ. ಜಾಸ್ತಿ ಎಳಿಯಕ್ಕೆ ಹೋಗ್ಬೇಡಿ. ಹೌದು. ಆಲ್ಟೋ LXi ಸರ್ LXi ಬಂದು 7 ಮಾಡಲು ಸೆಕೆಂಡ್ ಓನರ್, ಗಾಡಿ ಚೆನ್ನಾಗಿದೆ ಸರ್. ಇದು ಬಂದು 1,55,000 ರೂಪಾಯಿಗೆ ಆಗುತ್ತೆ. 1,55,000 ರೂಪಾಯಿಗೆ ಆಗುತ್ತೆ. ಬನ್ನಿ ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಹೊಸ ವರ್ಷಕ್ಕೆ ನ್ಯೂ ಇಯರ್ಗೆ ತುಂಬಾ ಜನ ಕೇಳ್ತಾ ಇರ್ತಾರೆ ಆಫರ್ ಇಲ್ವಾ ಅಂತ. ಕೊಡೋಣ ಬನ್ನಿ ಸರ್, 1,45,000 ರೂಪಾಯಿ ಕೊಡ್ತೀನಿ. 45,000 ಇಯರ್ ಎಂಡ್ ಸೇಲ್, ನ್ಯೂ ಇಯರ್ ಸೇಲ್? ಇಯರ್ ಎಂಡ್ ಸೇಲ್ ಸರ್. ನ್ಯೂ ಇಯರ್ ಅಲ್ಲ, ನ್ಯೂ ಇಯರ್ಗಿನ್ನ ದಾಟಬೇಕು 25. ಅವಾಗ ಒಂದು ವಿಡಿಯೋ ಮಾಡೋಣ. ಇದು ಆಲ್ಟೋ ಸರ್, ಇದು ಬರೀ 1,10,000. ಯಾವ್ದು ಮಾಡಲ್ಲ? 2005 ಮಾಡಲು. AC ಮಾತ್ರ ಬರುತ್ತೆ, ಪವರ್ ವಿಂಡೋ ಬರಲ್ಲ, ಪವರ್ ಸ್ಟೇರಿಂಗ್ ಬರಲ್ಲ. ಬರೀ 1,05,000. ಫೋರ್ತ್ ಓನರ್. 1,05,000. 1 ಲಕ್ಷ ಕೊಡೋಣ ಸರ್. 95,000 ಕೊಡೋಣ. ಆಯ್ತಣ್ಣ? ಆಯ್ತು ಬಿಡಿ ಸರ್, ನೀವು ಹೇಳಿದ್ಮೇಲೆ ಮುಗೀತು ಬಿಡಿ ಸರ್. ಹೋಂಡಾ ಜಾಜ್ ಸರ್, ಹೋಂಡಾ ಜಾಜ್ 16 ಮಾಡಲು, ಬರೀ 53,000 ಓಡಿದೆ. ಗಾಡಿ ಚೆನ್ನಾಗಿದೆ ಸರ್. ಇದು ಬಂದು 4 ಲಕ್ಷ, 3,85,000 ರೂಪಾಯಿಗೆ ಆಗುತ್ತೆ. 3,85,000. ಮಜಾ. ಆಗ್ಲೇ ಕಸ್ಟಮರ್ ನೋಡಿದ್ರಲ್ಲ, ಬುಕ್ ಆಯ್ತಾ ಇದು? ಯಾವ ಸರ್? ನೋಡ್ಕೊಂಡು ಹೋಗ್ತೀನಿ ಅಂದ್ರಲ್ಲ ಸರ್. ಖಂಡಿತ ಕ್ಯಾಶ್ ತಗೊಂಡ್ ಬರ್ತಾ ಇದಾರೆ. ನಿಜನಾ? ಖಂಡಿತ ಬರ್ತಾ ಇದಾರೆ. ಅದಕ್ಕೆ ಕ್ಲೀನ್ ಮಾಡಿಸಿದೀನಿ ನೋಡಿ. ಅಣ್ಣ ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ನೋಡ್ತಾ ಇದೀವಿ, ಇದ್ರ ಡೀಟೇಲ್ಸ್ ಸರ್. ಈ 7 ಮಾಡಲು ಸೆಕೆಂಡ್ ಓನರ್, LDI ಡೀಸೆಲ್ ಗಾಡಿ ಸರ್. ಬರೀ 2 ಲಕ್ಷ ಕೊಡ್ತೀನಿ. ರೌಂಡ್ ಫಿಗರ್. ಹೌದು. ಅದ್ರಲ್ಲಿ ನೆಗೋಷಿಯಬಲ್ ಬೇಕಾ? ಬನ್ನಿ ಸರ್, 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಬನ್ನಿ, 1,95,000 ಮಾಡ್ಕೊಡೋಣ ಬನ್ನಿ ಸರ್. ಗ್ರ್ಯಾಂಡ್ ಐಟನ್ 18 ಮಾಡಲು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಮ್ಯಾಗ್ನಾ ವೇರಿಯಂಟ್. ಬರೀ 76,000 ಓಡಿದೆ ಸರ್. 4,55,000 ರೂಪಾಯಿಗೆ ಆಗುತ್ತೆ. 4,75,000. 4,55,000. 4,45,000. 3.5 ಲಕ್ಷ ಬರೀ ಲೋನ್ ಆಗಂತ ಗಾಡಿ. 45,000 ಕೊಡೋಣ ಬಿಡಿ ಸರ್. 4,40,000ಕ್ಕೆ ಕೊಡೋಣ. 40,000ಕ್ಕೆ ಕೊಡೋಣ ಬನ್ನಿ. ಆಲ್ಟೋ LXi 11 ಮಾಡಲು ಸರ್. ಇದು ಬರೋ 1,85,000. 1,75,000 ರೂಪಾಯಿಗೆ ಆಗುತ್ತೆ. 11 ಮಾಡಲು. ಹೌದು. 1,75,000. ಹೌದು. AC ಪವರ್ ಸ್ಟೇರಿಂಗ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. 3 ಓನರ್. 3 ಓನರ್ ಆಗಿದೆ. ಗಾಡಿ ಎಲ್ಲಿ ಸರ್ LXi ಅಲ್ಲಿ ನಿಮ್ಗೆ ಎಲ್ಲಿ ಸಿಗ್ತದೆ? ಆಲ್ಟೋದಲ್ಲಿ ಡಿಮ್ಯಾಂಡ್ ಇದೆ. ಬರೀ 1,75,000. ಇನ್ನೂ 5,000 ಕಮ್ಮಿ ಮಾಡಿ 1,70,000 ರೂಪಾಯಿ ಕೊಡ್ತೀವಿ. ತಗೊಳ್ಳಿ. 2011 ಮಾಡಲು. ತಗೊಳ್ಳಿ ಅಷ್ಟೇ. ಫೋರ್ಡ್ ಫಿಗೋ ಸರ್. ಫೋರ್ಡ್ ಫಿಗೋ ಬಂದು 12 ಮಾಡಲು ಸಿಂಗಲ್ ಓನರ್, ಬರೀ 1,85,000 ಕೊಡ್ತೀನಿ. 1 ಲಕ್ಷದ ಡೀಸೆಲ್ ಗಾಡಿ, ಅದರಲ್ಲೂ ಡೀಸೆಲ್ ಗಾಡಿ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಕೂಡ ಬರುತ್ತೆ. ಡೀಸೆಲ್ ವೇರಿಯಂಟು, 12 ಸಿಂಗಲ್ ಓನರ್ ಗಾಡಿ. 1,80,000 ರೂಪಾಯಿ ಕೊಡ್ತೀನಿ. ಇನ್ ಬಿಟ್ವೀನ್ ಅಲ್ಲಿ ಸ್ವಲ್ಪ ಪಾಸ್ ಹೋಗ್ತಾರೆ ನೋಡಿ ಅಣ್ಣ. ಅವಾಗ ನಾವು ಓದ್ಬೇಕಾದ್ರೆ ಚಿಕ್ಕ ಹುಡುಗರು ಇದೇ ಡ್ರೆಸ್ ತಾನೇ ಇದ್ದಿದ್ದು ಅಲ್ವಾ? ಹಿಂಗೆ ಇದೇ ಸ್ಕೂಲ್ಗೆ ಇದೇ ಡ್ರೆಸ್ ಹಾಕೊಂಡೆ ಹೋಗ್ತಾ ಇದ್ದಿದ್ದು. ಹೋಗ್ ಬಂದ್ರಿ ನಾ ಸ್ಕೂಲ್ಗೆ? ಮತ್ತೆ ಡ್ರೆಸ್ ಬಿಚ್ಚ ಹಾಕ್ಬೇಕಲ್ವಾ? ಡ್ರೆಸ್ ಬಿಚ್ಚಂಗಿಲ್ಲ. ಅವ್ರ ಅಪ್ಪ ಪಾಪ ಅವ್ರ ಅಮ್ಮ ಕೆಲಸ ಮಾಡ್ಕೊಂಡ್ ಬಂದಿರ್ತಾರಲ್ಲ, ದಿನ ಅವ್ರ ಬಟ್ಟೆ ಒಗೆಯದೇ ಆಗುತ್ತೆ. ಓಕೆ, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಎಲ್ಲ ವಿಡಿಯೋ ನೋಡ್ತಾ ಇದ್ರು ಅನ್ಸುತ್ತೆ. ಇನ್ ಬಿಟ್ವೀನ್ ಅಲ್ಲಿ ಒಂಥರ ಹಳೆ ನೆನಪಾಯ್ತು ನನಗೆ ಸ್ಕೂಲ್ದು. ಹಾಗಾಗಿ ಅದು ನೋಡುದು ನೆನಪಾಯ್ತು. ಹಂಗೆ ಓಡಾಡ್ಕೊಂಡಿದ್ದು. ಕಾರ್ ಸೇಲ್ ಮಾಡ್ತೀವಿ ಸರ್. ಇದು ಸೇಲ್ ಆಗಿದೆ. ಇದು ಸೇಲ್ ಆಯ್ತಾ? ಸೇಲ್ ಆಗಿದೆ. ಫೋರ್ಡ್ ಫಿಗೋ ಇದೆ ನೋಡಿ ಸರ್. 10 ಸೆಕೆಂಡ್ ಓನರ್ ಗಾಡಿ. ಇದು ಡೀಸೆಲ್ ಗಾಡಿ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. 1,65,000 ರೂಪಾಯಿಗೆ ಆಗುತ್ತೆ. 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. 1,60,000 ತುಂಬಾ ಚೆನ್ನಾಗಿದೆ. ಸೆಕೆಂಡ್ 1,60,000 ರೂಪಾಯಿ ಮಾಡೋಣ. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ. ಹೌದು, ಸೂಪರ್. ಹಾಗೆ ಕ್ಯಾಪ್ಚರ್ ಬಂದು 18 ಮಾಡಲು ಸಿಂಗಲ್ ಓನರ್ ಗಾಡಿ. 97,000 ಓಡಿದೆ. 110 PS. ಅದರಲ್ಲೂ ಡೀಸೆಲ್ ಗಾಡಿ. ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಇದು 6,60,000 ರೂಪಾಯಿಗೆ ಆಗುತ್ತೆ. 6,60,000 ಲೋನ್ ಕೂಡ ಆಗುತ್ತೆ. ಖಂಡಿತ ಮಾಡಿಸ್ಕೊಡೋಣ ಸರ್. ಈ ಕ್ಯಾಪ್ಚರ್ ಕೈಗಾರಿ ಒಂಥರ ಸ್ಟೈಲಿಶ್ ಗಾಡಿ ಅಲ್ಲ? ತುಂಬಾ ಜನ ಕೇಳ್ತಾರೆ ಕ್ಯಾಪ್ಚರ್ ಅಲ್ಲಿ. ಅದರಲ್ಲೂ ಮೆರೂನ್ ಕಲರ್ ಇದೆಯಾ? ಆಲ್ಮೋಸ್ಟ್ ಈ ಕಾರ್ ಇಂಡಸ್ಟ್ರಿಯಲ್ಲಿ ಕ್ಯಾಪ್ಚರ್ ಕೈಗಾರಿ ತುಂಬಾ ಕಡಿಮೆ ಅಣ್ಣ, ಸಿಗೋದಿಲ್ಲ. ಹೌದೌದು, ತುಂಬಾ ರೇರು. ಈ ಫೈನಲ್ ಏನ್ ರೇಟ್ ಆಗ್ಬೋದಣ್ಣ ಇದು? ಸರ್ ಒಂದು 6,40,000 ರೂಪಾಯಿ. 6,40,000 ರೂಪಾಯಿ ಮಾಡೋಣ ಅಣ್ಣ. ನೆಕ್ಸ್ಟ್ ವೆಹಿಕಲ್ ಎಲ್ಲೋ ಬರ್ಡ್ ಸ್ವಿಫ್ಟ್ ಅಣ್ಣ. ಇದೀಗ ಎಲ್ಲೋ ಬರ್ಡ್ ಬರೀ 1,45,000 ರೂಪಾಯಿ ಸರ್. ತಗೊಳ್ಳಿ. ಯಾವ ಮಾಡ್ಲು? 12 ಮಾಡಲು. ಓನರ್ ಮಾತ್ರ 3rd ಓನರ್. 1,40,000 ರೂಪಾಯಿ ಕೊಡ್ತೀವಿ. ತಗೊಳ್ಳಿ. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದಣ್ಣ? ಸರ್ ಇನೋವಾ ಬಂದು 13 ಮಾಡಲು ಸಿಂಗಲ್ ಓನರ್ ಗಾಡಿ. G ವರ್ಷನ್. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಔಟ್ಲುಕ್ ಕೆಲಸ ಇದೆ ಸರ್.
ಇದು 6,50,000 ರೂಪಾಯಿಗೆ ಆಗುತ್ತೆ. 6,50,000 50,000 ಬನ್ನಿ ಸರ್, 6,25,000 ರೂಪಾಯಿಗೆ ಮಾಡ್ಕೊಡೋಣ ಅಷ್ಟೇ. ಫೈನಲ್ ರೇಟ್ ಎಷ್ಟು ಆಗ್ಬೋದಣ್ಣ? 6,25,000. ಅದೇನೆ ಅವಾಗಲೇ ಅದನ್ನೇ ಹೇಳಿದ್ರಿ. 6,20,000 ಕೊಡಿ, 5,000 ಕಡಿಮೆ. ಹೌದು. ಆನ್ ಟೇಬಲ್ ಬನ್ನಿ, ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಸ್ವಲ್ಪ ಮಾಡೋಣ ಸರ್, ಯಾಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಹಂಗೆ ಜಾಸ್ತಿ ಮಾಡೋಕ್ಕಾಗಲ್ಲ, ಒಂದು 5,000 to 10,000 ಹೆಚ್ಚು ಕಡಿಮೆ ಮಾಡಿ ಅಷ್ಟೇನೆ. ಹೌದು. ಮುಗೀತಣ್ಣ ಕಲೆಕ್ಷನ್? ಮುಗೀತು. ಮತ್ತೆ ಮುಗಿಸೋಣ? ಇನ್ನೇನಾದ್ರೂ ಹೇಳೋದಿದ್ಯಾ? ನೋಡಿ, ನೀವು ಏನನ್ನ ಹೇಳ್ಕೊಟ್ರೆ ನಾನು ಏನಿಲ್ಲ, ಮುಗೀತು. ಇಯರ್ ಎಂಡ್ ಸೇಲ್. ಇವಾಗ ನಮ್ಮಲ್ಲಿ ನೆಕ್ಸಾ ಕಾರಲ್ಲಿ ನಿಜವಾಗಿ ಎಲ್ಲ ಗುಡ್ ಕಂಡೀಷನ್ ಗಾಡಿ ಇದಾವೆ, ಎಲ್ಲ ಹೊಸ ಸ್ಟಾಕ್ ಇದಾವೆ. ಕಸ್ಟಮರ್ ಯಾಕೆ ಅಂತಂದ್ರೆ ನೋಡಿದ್ದೇ ನೋಡ್ತಾ ಇದ್ರೆ ಅವ್ರಿಗೂ ಬೇಜಾರು, ಅದಕ್ಕೆ ಎಲ್ಲ ಹೊಸ ಸ್ಟಾಕ್ ಬಂದಿದೆ, ಎಲ್ಲ ಗುಡ್ ಕಂಡೀಷನ್ ಗಾಡಿಗಳಿದಾವೆ ಸರ್. ಲೋನ್ ಬೇಕಾ ಲೋನ್ ಕೊಡ್ಸೋಣ, ಪ್ರೊಫೈಲ್ ಚೆನ್ನಾಗಿದ್ರೆ. ಇಲ್ಲ ಲೋ ಬಜೆಟಲ್ಲಿ ನಮಗೆ ಒಂದು 90,000 ಬೇಕು ಅಂದ್ರೂ ಬೇಕಾದ್ರೆ ಕೊಡೋಣ. ಅಷ್ಟೇ. ಮುಗಿಸೋಣ? ಆಯ್ತು ಸರ್. ನಮಗೂ ಅದೇ ಕಾರ್ ವಿಡಿಯೋ ಮಾಡಿ 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 ಬೋರ್ ಬಂದ್ಬಿಟ್ಟೈತೆ, ಬಟ್ ಹೊಸ ಸ್ಟಾಕ್ ಬರುತ್ತೆ ಅಂತ ಇಲ್ಲ, ನೆಕ್ಸ್ಟ್ ಇದಕ್ಕಿಂತ ಶಾರ್ಟ್ ಆಗಿ ಮಾಡ್ಬಿಡೋಣ ಸರ್. ಆ ಥರನ? ಯಾಕೆಂದ್ರೆ ಕಸ್ಟಮರ್ ತಗೊಳ್ಳೋರಿದ್ರೆ ಖಂಡಿತ ಎಲ್ಲಿದ್ರು ಹುಡ್ಕೋಬರ್ತಾರೆ. ಅಷ್ಟೇನೆ. ಈಗ ನೆಕ್ಸಾ ಕಾರಲ್ಲಿ ಕಡಿಮೆ ಸಿಗುತ್ತಪ್ಪ ಪರವಾಗಿಲ್ಲ ಅಂತ ಅವ್ರಿಗೆ ಮನ್ಸಿಗೆ ಬಂದ್ಬಿಡ್ತು ಅಂತಂದ್ರೆ ಯಾರ ಮಾತು ಅವ್ರು ಕೇಳಲ್ಲ, ಸೀದಾ ನೆಕ್ಸಾ ಕಾರ್ ಎಲ್ಲಿದೆ ಅಂದ್ಬಿಟ್ಟು ಹುಡ್ಕೊಂಬರ್ತಾರೆ. ಓಕೆ, ಇಷ್ಟೇ ಅಲ್ವಾ ಸರ್? ಅಷ್ಟೇ, ಮುಗೀತು. ಹೌದು. ಇವ್ ನೋಡೋಣ, ಇವನು ಇಂಥ ಬೆಂಗಳೂರು ಸಿಟಿಯಾಗೆ ಬೊಗರಿ ಆಡ್ತಾನೆ. ಬೊಗರಿ ಇವೆಲ್ಲ ನೋಡೋಕ್ಕಾಗುತ್ತಾ ನಾವು? ಆಡ್ಸಪ್ಪಿ, ಹತ್ರ ತೋರ್ಸಪ್ಪ ಸ್ವಲ್ಪ ನೋಡ್ಲಿ. ನೋಡಿ, ಇದು ಬೆಂಗಳೂರು ಸಿಟಿಲಿ ಬೊಗರಿ ಆಡ್ತಾನೆ, ಹಳ್ಳಿ ಲೆವೆಲ್ಗೆ. ಆಡ್ಸು. ಅದು ಆಡ್ತು. ಹಂಗೆಲ್ಲ ಕಣ ಕೊಡಲಿಲ್ಲ, ಆಡ್ಸ್ ತೋರಿಸ್ತೀನಿ ನಾನು. ಮುಗಿಸೋಣ ಆಯ್ತಾ? ಮತ್ತೆ ನಾವು ಆಡೋಣ ಆಮೇಲೆ.